ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆಯ ಆರೋಗ್ಯ ಹದಗೆಟ್ಟಿದಾಗ ದೇಹದಲ್ಲಿ ಯಾವ ಬದಲಾವಣೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ತಲೆನೋವು, ಬಿ ದಣಿವು, ಸಿ ಮಾನಸಿಕ ತೊಂದರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೊಟ್ಟೆಯಲ್ಲಿ ಹರಡಿದ ಟಾಕ್ಸಿನ್ಗಳು ನೇರವಾಗಿ ಮೆದುಳಿಗೆ ಪರಿಣಾಮ ಬೀರಬಹುದು. ಇದರಿಂದ ತಲೆನೋವು ಹೆಚ್ಚಾಗುತ್ತವೆ. ಗಟ್ ಹೆಲ್ತ್ ಸರಿಯಿಲ್ಲದಿದ್ದರೆ ದೇಹಕ್ಕೆ ಬೇಕಾದ ಶಕ್ತಿಯ ಉತ್ಪತ್ತಿಯು ಅಡಚಣೆಯಾಗುತ್ತದೆ. ಇದರಿಂದ ದಣಿವು, ತಲೆ ಮಂಕಾದಂತೆ ಅನಿಸುತ್ತದೆ. ಕರುಳಿನ ಉರಿಯೂತವು ಕೀಲುಗಳು ಸೇರಿದಂತೆ ದೇಹದ ಇತರ ಭಾಗಗಳಲ್ಲಿ ನೋವು ಮತ್ತು ಉರಿಯೂತಕ್ಕೆ ಕಾರಣವಾಗುತ್ತವೆ. ಹೊಟ್ಟೆಯಲ್ಲಿರುವ ಸೆರೋಟೋನಿನ್ ನಿಯಂತ್ರಣ ತಪ್ಪಿದರೆ ನೊಂದ ಮನಸ್ಸು, ಆಂಕ್ಸೈಟಿ ಅಥವಾ ಖಿನ್ನತೆಯ ಭಾವನೆ ಉಂಟಾಗುತ್ತದೆ. ಹೊಟ್ಟೆಯ ಸಮಸ್ಯೆಗಳಿಂದ ಪೂರಕ ಅಂಗಗಳು ಉದ್ರಿಕ್ತವಾಗಬಹುದು. ಮುಖ್ಯವಾಗಿ ಮೂತ್ರದ ಬಣ್ಣ ಬದಲಾಗಬಹುದು. ಗಮನಹರಿಸುವಲ್ಲಿ ತೊಂದರೆ ಅಥವಾ ಮಾನಸಿಕವಾಗಿ ಮಂಜು ಕವಿದಿರುವ ಅನಾರೋಗ್ಯಕರ ಕರುಳಿನ ಮತ್ತೊಂದು ಲಕ್ಷಣವಾಗಿದೆ. ಎರಡನೇ ಪ್ರಶ್ನೆ, ನಮ್ಮ ಆರೋಗ್ಯವನ್ನು ಕಾಪಾಡಲು ಉತ್ತಮವಾದ ಬಾಳೆಹಣ್ಣು ಯಾವುದು? ಆಪ್ಷನ್ಸ್: ಎ ಏಲಕ್ಕಿ, ಬಿ ಪಚ್ಚಬಾಳೆ, ಸಿ ನೇಂದ್ರಬಾಳೆ, ಡಿ ರಸಬಾಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಚ್ಚಬಾಳೆ. ಪಚ್ಚೆ ಬಾಳೆಹಣ್ಣು ಜೀವನ ಶೈಲಿಯಲ್ಲಿ ಆಹ್ಲಾದಕರ ಬದಲಾವಣೆಯನ್ನು ನೀಡುತ್ತದೆ. ಇದು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕದಿಂದಾಗಿ ರಕ್ತದಲ್ಲಿನ ಸಕ್ಕರೆಯ ತ್ವರಿತ ಏರಿಕೆಯನ್ನು ತಪ್ಪಿಸುತ್ತದೆ. ಹಾಗಾಗಿ ಈ ಬಾಳೆಹಣ್ಣುಗಳು ಮಧುಮೇಹ ರೋಗಿಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಇದರೊಂದಿಗೆ ಆಹಾರದ ನಾರು ಪಚ್ಚೆ ಬಾಳೆಹಣ್ಣಿನ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಇದು ಸುಲಭ ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಮುಖ್ಯ ಕಾರಣವಾಗಿದೆ. ಪಚ್ಚೆ ಬಾಳೆಹಣ್ಣುಗಳು ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದೆ. ಒಟ್ಟಾರೆಯಾಗಿ ಬಾಳೆಹಣ್ಣುಗಳು ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ನೀಡುತ್ತವೆಯಾದರೂ ಸರಿಯಾದ ವಿಧವು ನಿಮ್ಮ ಆದ್ಯತೆಗಳು ಮತ್ತು ಉದ್ದೇಶವನ್ನು ಅವಲಂಬಿಸಿರುತ್ತವೆ. ನೀವು ದೈನಂದಿನ ಸೇವನೆಗಾಗಿ ದೀರ್ಘಕಾಲೀನ ಬಹುಮುಖ ಬಾಳೆಹಣ್ಣುಗಳನ್ನು ಹುಡುಕುತ್ತಿದ್ದರೆ ಪಚ್ಚೆ ಬಾಳೆಹಣ್ಣು ಉತ್ತಮ ಆಯ್ಕೆಯಾಗಿದೆ. ಮೂರನೇ ಪ್ರಶ್ನೆ, ಮಾನವ ಮಾಂಸವನ್ನೇ ತಿನ್ನುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಡ್ರ್ಯಾಗನ್, ಬಿ ಪರ್ಷಿಯನ್, ಸಿ ಅನಾನಸ್, ಡಿ ಲಿಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್. ನಾವು ನಾಲಿಗೆಯಲ್ಲಿ ಜುಮ್ಮೆನಿಸುವಂತಹ ಸಂವೇದನೆಯನ್ನು ಅನಾನಸ್ ಹಣ್ಣುಗಳು ಉಂಟುಮಾಡುತ್ತವೆ. ಅನಾನಸ್ನಲ್ಲಿ ಬ್ರೊಮೆಲೈನ್ ಎಂಬ ಪ್ರೋಟಿಯೋಲೈಟಿಕ್ ಕಿಣ್ವವು ಇದೆ. ಇದು ಅನಾನಸ್ ಕಾಂಡ, ಎಲೆಗಳು ಮತ್ತು ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಬ್ರೊಮೆಲೈನ್ ಒಂದು ವಿಶೇಷ ರೀತಿಯ ಪ್ರೋಟೀನ್ ಆಗಿದ್ದು ಅದು ಇತರ ಪ್ರೋಟೀನ್ಗಳನ್ನು ಆಮ್ಲಗಳಾಗಿ ವಿಭಜಿಸುತ್ತದೆ. ಇದು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ವಿಭಜಿಸುತ್ತದೆ. ಅಂದರೆ ಇದು ದೇಹದಲ್ಲಿನ ಪ್ರೋಟೀನ್ಗಳನ್ನು ಬಹಳ ಬೇಗನೆ ಒಡೆಯುತ್ತದೆ. ಅದಕ್ಕಾಗಿಯೇ ಇದನ್ನು ಮಾನವ ಮಾಂಸವನ್ನು ತಿನ್ನುವ ಹಣ್ಣು ಎಂದು ಕರೆಯಲಾಗುತ್ತದೆ. ಮಾಂಸ ಉದ್ಯಮದಲ್ಲಿ ಮಾಂಸವನ್ನು ಮೃದುಗೊಳಿಸಲು ಅನಾನಸ್ ಪುಡಿಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಅನಾನಸ್ ಅನ್ನು ಮಾಂಸವನ್ನು ತಿನ್ನುವ ಹಣ್ಣು ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಕ್ಕಳಿಗೆ ಹೆಚ್ಚಾಗಿ ಹಸುವಿನ ಹಾಲನ್ನು ಕೊಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅನಿಮಿಯಾ, ಬಿ ಕಬ್ಬಿಣದ ಕೊರತೆ, ಸಿ ಹಸಿವಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಸುವಿನ ಹಾಲು ಶಿಶುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಪೂರ್ಣವಾಗಿ ನೀಡುವುದಿಲ್ಲ ಮತ್ತು ಕೆಲವು ಸಂದರ್ಭಗಳಲ್ಲಿ ಕಬ್ಬಿಣದ ಕೊರತೆಯ ರಕ್ತಹೀನತೆಗೆ ಕಾರಣವಾಗಬಹುದು. 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಹಸುವಿನ ಹಾಲನ್ನು ಶಿಫಾರಸು ಮಾಡಲಾಗುವುದಿಲ್ಲ, ಏಕೆಂದರೆ ಅದು ಜೀರ್ಣಕ್ರಿಯೆಗೆ ಕಷ್ಟಕರವಾಗಬಹುದು ಮತ್ತು ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವುದಿಲ್ಲ. ಹಸುವಿನ ಹಾಲಿನಲ್ಲಿರುವ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಂಶವು ಮಗುವಿನ ಕರುಳಿನಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಮತ್ತು ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ. ಇದು ಕಬ್ಬಿಣದ ಕೊರತೆಯ ರಕ್ತಹೀನತೆಗೆ ಕಾರಣವಾಗುತ್ತದೆ. ಹಸುವಿನ ಹಾಲಿನಲ್ಲಿರುವ ಪ್ರೋಟೀನ್ ಮತ್ತು ಖನಿಜಗಳು ಶಿಶುಗಳ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆಗೆ ಭಾರವಾಗಬಹುದು. ಇದು ಮಲಬದ್ಧತೆ, ಅತಿಸಾರ ಅಥವಾ ಉಬ್ಬುವುದು ಮುಂತಾದ ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದರೊಟ್ಟಿಗೆ ಪೋಷಕಾಂಶಗಳ ಕೊರತೆ, ತೂಕ ಹೆಚ್ಚಾಗುವುದು ಅಥವಾ ತೂಕ ಇಳಿಕೆಯಾಗುವುದು ಕೂಡ ಕಂಡುಬರುತ್ತದೆ. ಶಿಶುಗಳಿಗೆ ತಾಯಿ ಹಾಲು ಅಥವಾ ಸೂಕ್ತವಾದ ಫಾರ್ಮುಲಾಗಳು ಉತ್ತಮ ಪೋಷಣೆ ಮತ್ತು ಅಭಿವೃದ್ಧಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. 1 ವರ್ಷದ ನಂತರ ನೀವು ನಿಮ್ಮ ವೈದ್ಯರೊಂದಿಗೆ ಚರ್ಚಿಸಿ ಹಾಲಿನ ಪ್ರಮಾಣ ಮತ್ತು ಪ್ರಕಾರವನ್ನು ನೀಡಬಹುದು. ಐದನೇ ಪ್ರಶ್ನೆ, ಮನೆಯ ಮೇಲೆ ಅಥವಾ ಮನೆಯ ಬಳಿ ಅರಳಿ ಮರ ಬೆಳೆಯುವುದರ ಸೂಚನೆ ಏನು? ಆಪ್ಷನ್ಸ್: ಎ ಶುಭ, ಬಿ ಅಶುಭ, ಸಿ ಆಪತ್ತು, ಡಿ ಅದೃಷ್ಟ.
ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಮೇಲೆ ಅರಳಿ ಗಿಡ ಬೆಳೆದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ, ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಯಾವ ಮನೆಯಲ್ಲಿ ಪಿತೃದೋಷವಿರುತ್ತದೆಯೋ, ಯಾವ ಕುಟುಂಬದ ಮೇಲೆ ಪಿತೃಗಳು ಕೋಪಿಸಿಕೊಂಡಿರುತ್ತಾರೋ ಅಂತಹ ಮನೆಯಲ್ಲಿ ಅರಳಿ ಗಿಡಗಳು ಬೆಳೆಯಲು ಪ್ರಾರಂಭವಾಗುತ್ತದೆ. ಇದನ್ನು ಹೊರತುಪಡಿಸಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿದ್ದರೆ ಅಂತಹ ಸಮಯದಲ್ಲಿ ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿಯಾದರೂ ಅರಳಿ ಮರಗಳು ಬೆಳೆಯಲು ಪ್ರಾರಂಭವಾಗುತ್ತವೆ. 6ನೇ ಪ್ರಶ್ನೆ, ಹಾವುಗಳು ಹಿಂದಕ್ಕೆ ತೆವಳಲು ಸಾಧ್ಯವಾಗದಿರಲು ಕಾರಣವೇನು? ಆಪ್ಷನ್ಸ್ ಎ ಕಲಿತಿರುವುದಿಲ್ಲ, ಬಿ ದೇಹ ರಚನೆ, ಸಿ ಅಪಾಯಕಾರಿ, ಡಿ ದೇಹಕ್ಕೆ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ರಚನೆ. ಇತರ ಜೀವಿಗಳು ಹಿಂದಕ್ಕೆ ಚಲಿಸಬಹುದಾದರೂ ಹಾವುಗಳು ಮಾತ್ರ ಈ ವಿಚಾರದಲ್ಲಿ ಭಿನ್ನವಾಗಿವೆ. ಅವುಗಳ ದೇಹವು ಹಿಂದಕ್ಕೆ ಚಲಿಸುವ ರೀತಿ ವಿನ್ಯಾಸಗೊಂಡಿರುವುದಿಲ್ಲ. ಇದರ ಹಿಂದಿರುವ ಒಂದು ಪ್ರಮುಖ ಕಾರಣವೆಂದರೆ ಹಾವಿನ ಅಂಗರಚನಾಶಾಸ್ತ್ರ ಮತ್ತು ಚಲಿಸುವ ವಿಧಾನವಾಗಿದೆ. ನೀವು ಎಂದಾದರೂ ಹಾವಿನ ಕೆಳಭಾಗವನ್ನು ಹತ್ತಿರದಿಂದ ನೋಡಿದ್ದರೆ ಅವುಗಳ ಹೊಟ್ಟೆಯ ಕೆಳಭಾಗದಲ್ಲಿ ದೊಡ್ಡದಾದ ಪೊರೆಗಳನ್ನು ನೀವು ಗಮನಿಸಬಹುದು. ಇವುಗಳನ್ನು ವೆಂಟ್ರಲ್ ಸ್ಕೇಲ್ಸ್ ಎಂದು ಕರೆಯಲಾಗುತ್ತದೆ. ಈ ಪೊರೆ ಹಾವಿನ ಹಿಂಭಾಗದಲ್ಲಿ ನೆಲೆಗೊಂಡಿವೆ ಮತ್ತು ಅದು ಮುಂದಕ್ಕೆ ತೆವಳಲು ಸಹಾಯ ಮಾಡುತ್ತವೆ. ಆದಾಗ್ಯೂ ಹಿಂದಕ್ಕೆ ತೆವಳುವಾಗ ಈ ಪೊರೆಗಳು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅದು ಹಿಂದಕ್ಕೆ ಚಲಿಸದಂತೆ ತಡೆಯುತ್ತವೆ. ಆದರೆ ಅಪರೂಪದ ಸಂದರ್ಭಗಳಲ್ಲಿ, ವಿಶೇಷವಾಗಿ ಬಿಗಿಯಾದ ಸ್ಥಳಗಳಲ್ಲಿ ಸಿಕ್ಕಿಹಾಕಿಕೊಂಡಾಗ ಹಾವುಗಳು ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಚಲಿಸಬಹುದು, ಆದರೆ ಚಲನೆ ನಿಧಾನವಾಗಿರುವುದರಿಂದ ಕಷ್ಟವಾಗುತ್ತದೆ. 7ನೇ ಪ್ರಶ್ನೆ, ಯಾವುದನ್ನು 5ನೇ ಮಹಾವೇದವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್ ಎ ರಾಮಾಯಣ, ಬಿ ಯಜುರ್ವೇದ, ಸಿ ಮಹಾಭಾರತ, ಡಿ ಅಥರ್ವವೇದ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಭಾರತ. 5ನೇ ವೇದವೆಂದು ಹಲವು ಗ್ರಂಥಗಳನ್ನು ಹೇಳಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವು ಮಹಾಭಾರತ, 18 ಪುರಾಣಗಳು ಮತ್ತು ನಾಟ್ಯಶಾಸ್ತ್ರ. ಈ ಗ್ರಂಥಗಳು ವೇದಗಳ ಜೊತೆಗೆ ಜನರ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತವೆ. ಇದು ಐತಿಹಾಸಿಕ ಮಹಾಕಾವ್ಯವಾಗಿದ್ದು ಧರ್ಮ, ನೀತಿ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ಹೇಳುತ್ತದೆ. ಇದು ವೇದಗಳಂತೆಯೇ ಮಹತ್ವವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತವನ್ನು 5ನೇ ವೇದ ಗ್ರಂಥವೆಂದು ಕರೆಯಲ್ಪಡುವ ಮಹರ್ಷಿ ವೇದವ್ಯಾಸರು ಬರೆದಿದ್ದಾರೆ ಮತ್ತು ಇದು ಹಿಂದೂ ಸಂಸ್ಕೃತಿಯ ಅಮೂಲ್ಯ ಆಸ್ತಿಯಾಗಿದೆ. ಒಟ್ಟು 1,00,000 ಶ್ಲೋಕಗಳನ್ನು ಹೊಂದಿರುವ ಈ ಮಹಾಕಾವ್ಯದಿಂದ ಭಗವದ್ಗೀತೆಯು ಹೊರಬಂದಿದೆ ಮತ್ತು ಆದ್ದರಿಂದ ಇದನ್ನು ಷಟ್ಸಶಾಸ್ತ್ರಿ ಸಂಹಿತೆ ಎಂದು ಕರೆಯಲಾಗುತ್ತದೆ. 8ನೇ ಪ್ರಶ್ನೆ, ನೇರಳೆ ಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆಗಳು ಬರುವುದಿಲ್ಲ? ಆಪ್ಷನ್ಸ್ ಎ ಬಿಪಿ, ಬಿ ಕ್ಯಾನ್ಸರ್, ಸಿ ಕಿಡ್ನಿ ಸ್ಟೋನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೇರಳೆ ಹಣ್ಣು ತಿನ್ನುವುದರಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ನೇರಳೆ ಹಣ್ಣು ಚರ್ಮ ಮತ್ತು ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕೆಲವು ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಈ ಪೋಷಕಾಂಶಗಳು ಆರೋಗ್ಯಕರ ಚಯಾಪಚಯವನ್ನು ಬೆಂಬಲಿಸುತ್ತವೆ. ವೇಗವಾದ ಚಯಾಪಚಯ ಕ್ರಿಯೆಯು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. 9ನೇ ಪ್ರಶ್ನೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಜೀವಿ ಯಾವುದು? ಆಪ್ಷನ್ಸ್ ಎ ಸಿಂಹ, ಬಿ ಪೆಂಗ್ವಿನ್, ಸಿ ಗೊರಿಲ್ಲಾ, ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್. ಪ್ರಪಂಚದಲ್ಲಿ ಮನುಷ್ಯನನ್ನು ಹೊರತುಪಡಿಸಿದರೆ ಹೆಚ್ಚು ಬುದ್ಧಿಶಾಲಿಯಾಗಿರುವುದು ಡಾಲ್ಫಿನ್. ಮನುಷ್ಯನ ಮಾತುಗಳನ್ನು ಇವುಗಳು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದು ನಿದ್ರಿಸುತ್ತಲೇ ಈಜುತ್ತವೆ. ಮನುಷ್ಯನಂತೆ ಡಾಲ್ಫಿನ್ಗಳು ಸಹಿತ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆಯಂತೆ. ಒಂದು ಏನೂ ಆಹಾರವನ್ನು ಸೇವಿಸದೆ ಅಥವಾ ಸಮುದ್ರದ ಬಂಡೆಗಳಿಗೆ ತಮ್ಮ ತಲೆಯನ್ನು ಡಿಕ್ಕಿ ಹೊಡೆಸಿಕೊಂಡು ಅವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತವೆಯಂತೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.